ಇನ್ನು ಆರ್ಎಸ್ಎಸ್ಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇದಾದ ಬಳಿಕ ಪ್ರಿಯಾಂಕ್ ಖರ್ಗೆ ಕೂಡ ಆರ್ಎಸ್ಎಸ್ ನೋಂದಣಿ ಮತ್ತು ಹಣಕಾಸಿನ ಮೂಲಗಳ ಬಗ್ಗೆ ಪ್ರಶ್ನೆ ಮಾಡಿದರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಬೆಂಗಳೂರಲ್ಲೇ ನಿಂತು ಇದಕ್ಕೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಮತ್ತೆ ಟಾಂಗ್ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ಒಂದು 11 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನದು ಪ್ರಶ್ನೆಗಳು ಬನ್ನಿ ನೋಡೋಣ. ಸಮರ ಆರ್ಎಸ್ಎಸ್ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನೇ ಸಾರಿತ್ತು. ಆತ ಪ್ರಿಯಾಂಕ್ ಖರ್ಗೆ ಕೂಡ ಆರ್ಎಸ್ಎಸ್ ನೋಂದಣಿ ಮತ್ತು ಹಣಕಾಸಿನ ಮೂಲಗಳ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇದೀಗ ಮೋಹನ್ ಭಾಗವತ್ ಬೆಂಗಳೂರು ಕಾರ್ಯಕ್ರಮದ ಮೂಲಕ ಉತ್ತರಿಸಿದ್ದಕ್ಕೆ ಪ್ರಿಯಾಂಕ್ ಮತ್ತೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆರ್ಎಸ್ಎಸ್ ಸಚಿವ ಪ್ರಿಯಾಂಕ್ ಮಧ್ಯೆ ದೇಣಿಗೆ ಕದನ. ದೇಣಿಗೆ ಕುರಿತಾಗಿ ಭಾಗವತ್ ಮುಂದೆ 11 ಪ್ರಶ್ನೆ. ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ 2 ದಿನ ನಡೆದ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಭಾಗಿಯಾಗಿದ್ರು. ಈ ವೇಳೆ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಆರ್ಎಸ್ಎಸ್ ಹಣಕಾಸಿನ ಮೂಲ ಕೇಳಿದವರಿಗೆ ಗುರುದಕ್ಷಿಣೆಯ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಸಂಘ ಸ್ವಯಂ ಸೇವಕ್ಸ್ ಕಾಂಟ್ರಿಬ್ಯೂಟ್ ಟು ಸಂಘ ಒನ್ಸ್ ಇನ್ ಎ ಇಯರ್ ದೇರ್ ಇಸ್ ಗುರುದಕ್ಷಿಣಾ. ಸಂಘ ಸ್ವಯಂ ಸೇವಕ್ಸ್ ಗಿವ್ ಮನಿ ನಾಟ್ ಆಸ್ ಎ ಕಾಂಟ್ರಿಬ್ಯೂಷನ್ ಆಸ್ ಎ ಸಮರ್ಪಣ್. ಭಾಗವತ್ ಅವರ ಈ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ 11 ಪ್ರಶ್ನೆಗಳನ್ನ ಮೋಹನ್ ಭಾಗವತ್ ಮುಂದಿಟ್ಟಿದ್ದಾರೆ. ಪ್ರಿಯಾಂಕ್ ಕೇಳಿದ 11 ಪ್ರಶ್ನೆಗಳು: ಈ ಸ್ವಯಂ ಸೇವಕರು ಯಾರು, ಹೇಗೆ ಗುರುತಿಸಲಾಗುತ್ತೆ, ನೀಡಲಾದ ದೇಣಿಗೆಗಳ ಪ್ರಮಾಣ ಮತ್ತು ಸ್ವರೂಪ ಏನು, ದೇಣಿಗೆ ಯಾವ ಮಾರ್ಗಗಳ ಮೂಲಕ ಸ್ವೀಕರಿಸಲಾಗುತ್ತೆ, ತನ್ನದೇ ನೋಂದಾಯಿತ ಸಂಸ್ಥೆಗೆ ನೇರ ದೇಣಿಗೆ ಯಾಕೆ ನೀಡಲ್ಲ, ನೋಂದಾಯಿತವಾಗದೆ ಹಣಕಾಸು ಸಾಂಸ್ಥಿಕ ರಚನೆ ಹೇಗೆ ಉಳಿಸಿಕೊಳ್ಳುತ್ತೆ, ಪೂರ್ಣ ಸಮಯದ ಪ್ರಚಾರಕರಿಗೆ ಯಾರು ವೇತನ ನೀಡುತ್ತಾರೆ, ಸಂಸ್ಥೆಯ ದಿನನಿತ್ಯದ ಕಾರ್ಯಾಚರಣೆಯ ವೆಚ್ಚ ಪೂರೈಸುತ್ತಾರೆ, ಕಾರ್ಯಕ್ರಮಗಳು, ಅಭಿಯಾನಗಳು, ಪ್ರಚಾರ ಚಟುವಟಿಕೆಗಳಿಗೆ ಹೇಗೆ ದೊಡ್ಡ ಪ್ರಮಾಣದ ಹಣಕಾಸು ಒದಗಿಸಲಾಗುತ್ತೆ, ಸ್ವಯಂ ಸೇವಕರು ಸ್ಥಳೀಯ ಕಚೇರಿಗಳಿಂದ ಸಮವಸ್ತ್ರ ಅಥವಾ ವಸ್ತುಗಳನ್ನ ಖರೀದಿಸಿದಾಗ ಈ ಹಣ ಎಲ್ಲಿ ಲೆಕ್ಕ ಹಾಕಲಾಗುತ್ತೆ, ಸ್ಥಳೀಯ ಕಚೇರಿಗಳು ಮತ್ತು ಇತರ ಮೂಲಸೌಕರ್ಯಗಳನ್ನು ನಿರ್ವಹಿಸುವ ವೆಚ್ಚವನ್ನು ಯಾರು ಭರಿಸುತ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವದ ಹೊರತಾಗಿಯೂ ನೋಂದಣಿ ಯಾಕಾಗಿಲ್ಲ, ಹೀಗೆ ಸಚಿವ ಪ್ರಿಯಾಂಕ್ ಖರ್ಗೆ 11 ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಮುಸ್ಲಿಮರು, ಕ್ರಿಶ್ಚಿಯನ್ನರು ಸಂಘಕ್ಕೆ ಬರಬಹುದು. ಬೆಂಗಳೂರಿನ ಸಮಾರಂಭದಲ್ಲಿ ಮಾತನಾಡಿರುವ ಮೋಹನ್ ಭಾಗವತ್, ಮುಸ್ಲಿಮರು, ಕ್ರಿಶ್ಚಿಯನ್ನರು ಸಂಘಕ್ಕೆ ಬರಬಹುದು, ಆದರೆ ಭಾರತ ಮಾತೆಯ ಪುತ್ರರಾಗಿ ಬರಬೇಕು ಎಂದಿದ್ದಾರೆ. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So Muslims come to Shakha. Christians come to Shakha. As all other castes from the routinely Hindu society, routinely called Hindu society, they also come to Shakha. ಹೀಗೆ ಕಾಂಗ್ರೆಸ್ ಸಚಿವ ಮತ್ತು ಆರ್ಎಸ್ಎಸ್ ಮಧ್ಯೆ ಈಗ ಮತ್ತೊಂದು ರೀತಿಯ ಕದನ ಶುರುವಾಗಿದ್ದು, ಮುಂದೆ ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.